ವಿಧಾನಸೌಧದ ಮುಂದೆ ಪಾಕ್ನ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ವಿಡಿಯೋವನ್ನ ಫೋರೆನ್ಸಿಕ್ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಇನ್ನು ಆಡಿಯೋ ಸ್ಪಷ್ಟೀಕರಣ ಪಡೆಯೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಘೋಷಣೆ ಹೇಳಿದ್ದು ನಿಜಾನಾ ಅಲ್ವಾ ಅನ್ನೋದನ್ನ ತಿಳಿಯೋದು ಹೇಗೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಬಹುದು. ಇನ್ನು ಹರಿದಾಡ್ತಾ ಇರುವಂತಹ ಆ ವಿಡಿಯೋ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅಂತ ಸೈಬರ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಮೂಲ ವಿಡಿಯೋಗಳನ್ನ ಕಳುಹಿಸಿ ಸತ್ಯ ಅರಿಯುವಂತಹ ಪ್ಲಾನ್ ಅನ್ನ ಪೊಲೀಸರು ಈಗಾಗಲೇ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಸೈಬರ್ ಎಕ್ಸ್ಪರ್ಟ್ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. FSLಗೆ ಯಾವುದಾದ್ರೂ ಒಂದು ಎವಿಡೆನ್ಸು ಅಥವಾ ಡೇಟಾ ಬಂದಾಗ ಅದನ್ನು ಹೇಗೆ ಅದು ವ್ಯಾಲಿಡೇಟ್ನ ಮಾಡಿ, ಅಂದರೆ ಫೋರೆನ್ಸಿಕ್ಸ್ ಅನಾಲಿಸಿಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿ ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಡಿಯೋ ಅಥವಾ ಆಡಿಯೋ ಕಂಟೆಂಟ್ ಏನಿದೆ ಅದು FSLಗೆ ಬರುವ ತನಕ, ಅಂದರೆ ಎಲ್ಲಿಂದ ಅದು ರವಾನೆ ಆಗುತ್ತೋ ಅದು FSL ಬರುವ ತನಕ ಟ್ಯಾಂಪರ್ ಆಗಿದೆಯಾ ಅಂತ ನೋಡೋದು. ಟ್ಯಾಂಪರ್ ಅಂತಂದರೆ ಆ ಡೇಟಾದಲ್ಲಿ ಏನಾದರೂ ಮಾಡಿಫೈ ಮಾಡಿ, ಅದನ್ನು ಡಿಲೀಟ್ ಮಾಡಿ, ಅಡಿಷನ್ ಮಾಡಿ ಏನಾದರೂ ಟ್ಯಾಂಪರ್ ಮಾಡಿ ಕೊಟ್ಟಿದ್ದಾರಾ ಅನ್ನೋದು ಒಂದು. ಈ ರೀತಿ ಆಗದೆ ಇರೋದಕ್ಕೆ ಏನು ಮಾಡಬೇಕು? ಈ ರೀತಿ ಟ್ಯಾಂಪರ್ ಆಗಬಾರ್ದು ಅಂದಾಗ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಅಂದರೆ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಿ ಕೊಡಬೇಕು. ಅದು ಫೈಲಲ್ಲಿ ಆಗಿರ್ಬೋದು, ಅಂದರೆ ನೀವು ಯಾವುದೇ ಒಂದು ಫೈಲನ್ನು ಕೊಡಬೇಕಾದ್ರೂ ಅದು ನಿಮ್ಮ ಪೆನ್ ಡ್ರೈವಲ್ಲಿ ಅಥವಾ ಹಾರ್ಡ್ ಡಿಸ್ಕಲ್ಲಿ ತರಬೇಕಾದ್ರೆ ಅದನ್ನು ಹ್ಯಾಶಿಂಗ್ ಅಂತ ಮಾಡ್ತೀವಿ ನಾವು. ಎನ್ಕ್ರಿಪ್ಟ್ ಫಾರ್ಮಲ್ಲಿಟ್ಟು ಅದನ್ನು ಹ್ಯಾಶಿಂಗ್ ಮಾಡಿ ಕಳಿಸಿರ್ತಾರೆ. ಹ್ಯಾಶನ್ನು ಮ್ಯಾಚ್ ಮಾಡಿ ನೋಡ್ತೀವಿ ಟ್ಯಾಂಪರ್ ಆಗಿದೆಯಾ ಇಲ್ವಾ ಅಂತ. ಫೊರೆನ್ಸಿಕ್ಸ್ ಮೂಲಕ ಅದನ್ನು ವೆರಿಫೈ ಮಾಡಿ ಟ್ಯಾಂಪರ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಜಸ್ಟಿಫೈ ಮಾಡಿ ಕೊಡ್ತೀವಿ. ಮುಂದಿನ ವಿಧಾನ, ಆ ಡೇಟಾ ಬಂದ ಮೇಲೆ, ಅಂದರೆ ವಿಡಿಯೋ ಅಥವಾ ಆಡಿಯೋ ಬಂದ ಮೇಲೆ ಅದು ಒರಿಜಿನಲ್ಲ ಅಥವಾ ಅದರಲ್ಲಿ ಏನಾದರೂ ಮಾಡಿಫಿಕೇಶನ್ ಆಗಿದೆಯಾ. ಅಂದರೆ ಇವಾಗ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂತಹ ವ್ಯಕ್ತಿನೇ ಬೇರೆ, ಆತನ ಆಡಿಯೋನೇ ಬೇರೆ, ಈ ರೀತಿ ಆಗಿರೋಕ್ಕೆ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ. ಈ ರೀತಿ ಮಾಡೋದಕ್ಕೆ ಏನು ಮಾಡಿರಬಹುದು? ಒಂದು ಓವರ್ ರೈಟ್ ಮಾಡಿ, ಅಂದರೆ ಅದಕ್ಕೆ ಬೇರೆ ಒಂದು ಸಾಫ್ಟ್ವೇರನ್ನು ಉಪಯೋಗಿಸಿ ಅಲ್ಲಿರುವ ವ್ಯಕ್ತಿಯ ಚಿತ್ರಕ್ಕೆ ಬೇಕಾಗಿರುವಂತಹ ಆಡಿಯೋವನ್ನು ಮಾಡಿಫೈ ಮಾಡಿ ಹಾಕಿರಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅದರಲ್ಲಿ ಮಾಡಿಫೈ ಮಾಡಿ ಹಾಕಿರಬಹುದು. ಅದನ್ನು ಕಂಡುಹಿಡಿಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಂಡುಹಿಡಿಬೋದು. ಅದಕ್ಕೆ ಆದಂತಹ ಟೂಲ್ಸ್ಗಳಿದೆ. ಆ ಟೂಲ್ಸು ಮತ್ತು ಆ ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಇದನ್ನು ಮಾಡಿ ಖಂಡಿತವಾಗ್ಲೂ ಹೇಳಬಹುದು. ಅಂದರೆ ಇವಾಗ ಯಾವುದೋ ಒಂದು ಆಡಿಯೋ ಪೀಸಿಗೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ, ಅಥವಾ ವಿಡಿಯೋಗೂ ಆಡಿಯೋಗೂ ಮ್ಯಾಚ್ ಆಗ್ತಿಲ್ಲ, ಎರಡು ಆಡಿಯೋಗೆ ಮ್ಯಾಚ್ ಆಗ್ತಿಲ್ಲ, ಎರಡು ವಿಡಿಯೋಗೆ ಮ್ಯಾಚ್ ಆಗ್ತಿಲ್ಲ, ಅಥವಾ ಇದರಲ್ಲಿರೋ ವಿಡಿಯೋ ಅಂದರೆ ಪಿಕ್ಚರಿಗೂ ಹಿಂದೆ ಇರುವ ಆಡಿಯೋಗೂ, ಅಥವಾ ಹಿಂದೆ ಇರೋ ಆಡಿಯೋಗೂ ಮುಂದೆ ಪಿಕ್ಚರಿಗೂ ಈ ರೀತಿ ಮ್ಯಾಚಸ್ ಆಗ್ತಿಲ್ವಾ? ಖಂಡಿತವಾಗ್ಲೂ ಕಂಡುಹಿಡಿಯಬಹುದು. ಅದನ್ನು ನೋಡಿ ಅದಕ್ಕೆ ಬೇಕಾದಂತಹ ರಿಪೋರ್ಟ್ ಮಾಡಿ ಯಾವ ಟೂಲನ್ನು ಉಪಯೋಗಿಸಿ ಅವರು ಅದನ್ನು ಮಾಡಿದ್ದಾರೆ ಅಂತ ಹೇಳಿ ಕೂಡ ಅದರಲ್ಲಿ ಅವರು ವೆರಿಫೈ ಮಾಡಿ ಅದನ್ನು ಮತ್ತೆ ತಿರ್ಗಾ ಹ್ಯಾಶಿಂಗ್ ಮಾಡಿ ಕೋರ್ಟಿಗೆ ಎವಿಡೆನ್ಸ್ ಆಗಿ ಸಬ್ಮಿಟ್ ಮಾಡ್ತಾರೆ. ಸೊ ಈ ರೀತಿ ಮಾಡುವಂತಹ ಕೆಲಸವನ್ನು ಸ್ಕಿಲ್ಡ್ ವರ್ಕರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೇ ಮಾಡಬೇಕು. ಮತ್ತು ಇದನ್ನು ಎಲ್ಲಿ ಮಾಡ್ತಾರೆ ಅಂತ ಕೇಳಿದಾಗ ಫೊರೆನ್ಸಿಕ್ಸ್ ಲ್ಯಾಬ್ಗಳಲ್ಲಿ ಮಾಡ್ತಾರೆ, ಹಾಗೆ ಎಕ್ಸ್ಪರ್ಟ್ ಕಂಪ್ನಿಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ. ಇದು ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಹೌದು, ಗೌರ್ಮೆಂಟ್ ಅಡಿಯಲ್ಲೂ ಇದೆ. ಹಾಗೆ ಪ್ರೈವೇಟ್ ಎಕ್ಸ್ಪರ್ಟ್ಸ್ಗಳು ಕೂಡ ಗೌರ್ಮೆಂಟ್ ಅಡಿಯಲ್ಲಿ, ಹಾಗೆ ಸಪ್ರೇಟ್ ಥರ್ಡ್ ಪಾರ್ಟಿಯಾಗಿ ಕೂಡ ಇದಕ್ಕೆ ಬೇಕಾದಂತಹ ಫೆಸಿಲಿಟೀಸು, ಸರ್ವಿಸಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿ ಕೊಡ್ತಾರೆ ಸ್ನೇಹಿತರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.